ಈಗ ಹೇಗಿದ್ದಾನೆ ಅಥರ್ವ? ಜ್ವರ ಇನ್ನೂ ಹಂಗೆ ಐತೆ ಆಂಟಿ. ಬೆಳಗ್ಗೆ ಹುಷಾರಾಗಿದ್ದ, ಮಲಗಿದ್ನಲ್ಲ ಅಂತ ತಲೆ ಸೋರ್ದೆ. ಮುಟ್ಟು ನೋಡಿದ್ರೆ ಹಣೆ ಬಿಸಿ ಇತ್ತು. ಈಗ್ಲೂ 101 ಡಿಗ್ರಿ ಐತೆ ಜ್ವರ. ಅಯ್ಯೋ ಭಗವಂತ, ಔಷಧಿ ಕೊಟ್ಟಿಲ್ವಾ? ಇಲ್ಲಾಂದ್ರೆ ಜ್ವರ ಜಾಸ್ತಿ ಆಗುತ್ತೆ, ಆಮೇಲೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಆಂಟಿ ಹಂಗೆಲ್ಲ ಏನು ಆಗಕ್ಕಿಲ್ಲ, ಕಮ್ಮಿ ಆಯ್ತದೆ. ಇವನ್ಗೆ ವಾತಾವರಣ ಬದಲಾದ್ರೆ ಸಾಕು, ಮಾಮೂಲಾಗಿ ಜ್ವರ ಬರ್ತದೆ. ಮಧ್ಯಾಹ್ನದೊಳಗೆ ಕಮ್ಮಿ ಆಯ್ತದೆ. ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ತವ ಕರ್ಕೊಂಡು ಹೋಯ್ತೀನಿ. ನಾನು ಹೇಳಿದ್ನಲ್ಲ ಕಷಾಯ, ಅದನ್ನ ಕೊಟ್ಯಾ? ಇಲ್ಲ, ಇವ್ರು ಔಷಧಿ ತಂದ್ಕೊಟ್ಟಿದ್ರು, ಅದ್ನೇ ಹಾಕಿವ್ನಿ. ಸರಿ ಸರಿ, ನಾನು ಹೋಗಿ ಕಷಾಯ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಭಗವಂತ, ಮಲ್ಗಿದನಾ? ಇನ್ನೂ ಜ್ವರ ಕಮ್ಮಿ ಆಗಿಲ್ವಾ? ಇಲ್ಲ ಆಂಟಿ, ಯಾಕೋ ಜ್ವರ ಕಮ್ಮಿನೇ ಆಯ್ತಿಲ್ಲ. ಅವನಿಗೆ ಅಂತ ಕಷಾಯ ಮಾಡ್ಕೊಂಡು ಬಂದಿದ್ದೆ, ಅವ್ನು ಮಲಗ್ಬಿಟ್ಟಿದ್ದಾನೆ. ಅವ್ನು ಎದ್ಮೇಲೆ ಇದನ್ನ ಅವನಿಗೆ ಕುಡಿಸ್ತೀಯಾ? ಸುಬ್ಲಕ್ಷ್ಮಿ, ನಾನು ನಮ್ಮ ಯಜಮಾನ್ರು ಒಂದು ಮದುವೆಗೆ ಹೋಗಬೇಕು. ಬರೋದಕ್ಕೆ 1-2 ಅವರ್ ಆಗುತ್ತೆ. ಅಷ್ಟರೊಳಗೆ ಇವನಿಗೆ ಜ್ವರ ಕಡಿಮೆ ಆಗ್ತಿದ್ರೆ ನಾವು ಬಂದ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ನೀನು ಅಷ್ಟರೊಳಗೆ ಗುರುಮೂರ್ತಿ ಫೋನ್ ಮಾಡಿ ಬರೋದಕ್ಕೆ ಹೇಳು. ಸ್ವಾಮಿ ವಿಭೂತಿ ತಂದಿದ್ದೆ, ಬೇಗ ಹುಷಾರಾಗು ಕಂದ. ಸುಬ್ಲಕ್ಷ್ಮಿ, ಯಾಕೆ ಯೋಚನೆ ಮಾಡ್ತಿದೀಯಾ? ಅವನು ಬೇಗ ಪಟ್ಪಟ ಅಂತ ಮಾತಾಡ್ತಾನೆ. ಯಾರ್ದೋ ದೃಷ್ಟಿ ತಗಲಿದೆ ಅಷ್ಟೆ, ಎಲ್ಲ ಸರಿ ಹೋಗುತ್ತೆ. ಇದನ್ನ ಅಡುಗೆ ಮನೇಲಿ ಇಟ್ಟಿರ್ತೀನಿ, ಅವನಿಗೆ ಆಮೇಲೆ ಬಿಸಿ ಮಾಡಿಕೊಡ್ಸು.